ನಮಸ್ಕಾರ. ಈ ನಿಮ್ಮ ಶುಕ್ರದಶೆ ನ್ಯೂಸ್ ಅಪ್ಡೇಟ್ ಚಾನೆಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನಾನು ಸಂಪಾದಕ ಎಂ ರಾಜಪ್ಪ ವ್ಯಾಸಕುಂಡಳ್ಳಿ. ಕರ್ನಾಟಕ ಅಸಂಘಟಿತ ಕಾರ್ಮಿಕ ಸಾಮಾಜಿಕ ಭದ್ರತೆಗಾಗಿ ಸರ್ಕಾರದಿಂದ ಹಲವು ಯೋಜನೆಗಳು ಜಾರಿಯಲ್ಲಿವೆ. ಜಗಳೂರು ತಾಲೂಕಿನ AITUC ತಾಲೂಕು ಕಾರ್ಯದರ್ಶಿಯಾಗಿರ್ತಕ್ಕಂಥ ಪಿ ತಿಪ್ಪೇಸ್ವಾಮಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಎಷ್ಟು ವರ್ಷದಿಂದ ನೀವು ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಸರ್? ಈಗ 12 ವರ್ಷದಿಂದ ಕೆಲಸ ಮಾಡ್ತೀನಿ. ತಾಲೂಕು ಪ್ರಧಾನ ಕಾರ್ಯದರ್ಶಿ, AITUC ಪ್ರಧಾನ ಕಾರ್ಯದರ್ಶಿ. ಯಾವ ರೀತಿ ಹೋರಾಟಗಳು ನಿಮ್ಮ ಆಲ್ ಇಂಡಿಯಾ ಫೆಡರೇಷನ್ನು ಏನು ಇದನ್ನು ಯಾವ ರೀತಿ ಹೋರಾಟಗಳು ಮಾಡ್ಕೊಂತ ಬಂದಿದ್ರಿ ಸರ್? ಸರ್, ಈ ಸಂಘಟನೆಯಿಂದ ಕೆಲವಾರು ವರ್ಷಗಳಿಂದ ನಮ್ಮ 10,000 ಇದ್ದಿದ್ದು ಇವತ್ತು ಮದುವೆ ಧನ ಸಹಾಯ 60,000 ಆಗಿದೆ ಸರ್. ಹೋರಾಟಗಳಿಂದ ಈಗ ಸ್ಕಾಲರ್ಶಿಪ್ಗಳು, ಮದುವೆ ಧನ ಸಹಾಯ ಮತ್ತು ಇವು ಶವ ಸಂಸ್ಕಾರದ್ದು ಅದು 15,000 ಇದ್ದು ಇವತ್ತು 75,000 ಆಗಿದೆ ಸರ್. ಸ್ಕಾಲರ್ಶಿಪ್ಗಳು ಭಾಳಷ್ಟು, ಮತ್ತು ಹೆರಿಗೆ ಭತ್ಯೆ ಮತ್ತು ಹಾಸ್ಪಿಟ್ಲು ಖರ್ಚುಗಳೆಲ್ಲ ಭಾಳಷ್ಟು ಹೋರಾಟಗಳಿಂದ ಇವತ್ತು ಉತ್ತಮವಾಗಿದೆ ಸರ್. ಆದರೂ ಕುಂಠಿತವಾಗಿದೆ. ಈ ಧನ ಸಹಾಯ ಬಿಡುಗಡೆಯಲ್ಲಿ ವಿಳಂಬ ಮಾಡ್ತಿದ್ದಾರೆ. ಅದಕ್ಕಾಗಿ ನಾವು ಮನವಿ ಕೊಟ್ಟಿದ್ದೀವಿ ಸರ್. ಸರ್ಕಾರಕ್ಕೆ ಮನವಿ ಕೊಟ್ಟಿದ್ವಿ. ಯಾವ ವರ್ಗದ ಜನ ಅರ್ಜಿ ಸಲ್ಲಿಸಿದರೆ ಏನು? ನಮ್ಮ ಇದರಲ್ಲಿ ಎಲ್ಲ ವರ್ಗದವರು ಇದೆ ಸರ್. ಇದರಲ್ಲಿ ಜಾತಿ ಅನ್ನೋದೇನಿಲ್ಲ, ಹೆಣ್ಣು ಗಂಡು ಏನೋ ಎಲ್ಲರೂ ಕಟ್ಟಡ ಕಾರ್ಮಿಕರಿಗೆ ಆಗಿರುವಂಥ ಎಲ್ಲ ಫಲಾನುಭವಿಗಳಿಗೂ ಇಲ್ಲಿ ಸವಲತ್ತುಗಳು ಸಿಗ್ತವೆ. AITUC ಒಳಗೆ ಕಟ್ಟಡ ಕಾರ್ಮಿಕರು ಬೇರೆ ಬೇರೆ ಯಾವ್ಯಾವ ಕಾರ್ಮಿಕರು ಇದರಲ್ಲಿ ಸೇರ್ಪಡೆ ಆಗ್ತದೆ ಸರ್? ಕಟ್ಟಡ ಕಾರ್ಮಿಕರು, ಆಮೇಲೆ ಪಾಯ ತೆಗೆಯುವವರು, ಮಣ್ಣು ಕೆಲಸ ಮಾಡುವವರು, ಪೇಂಟ್ರು, ಎಲೆಕ್ಟ್ರಿಷನ್ನು, ಪ್ಲಂಬರು, ಮತ್ತು ಇನ್ನೂ ಹಲವಾರು ಕೆಲಸಗಳೆಲ್ಲ 31 ಕೆಟಗರಿಯಲ್ಲಿ ಕೆಲಸಗಳಿದ್ದಾವೆ ಸರ್. ಇದರಲ್ಲಿ 31 ಕೆಟಗರಿ. ತಾಲೂಕು ಪ್ರಧಾನ ಕಾರ್ಯದರ್ಶಿಗೆ ನೀವು ಹಲವಾರು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಕಟ್ಟಡ ಕಾರ್ಮಿಕರಿಗೆ ಕೊಡ್ತಕ್ಕಂಥ ಸೌಲಭ್ಯ, ಸಾಲ ಸೌಲಭ್ಯಗಳು ಕನಿಷ್ಠ ಅಂದ್ರೂ ನಾನು ವರ್ಷಕ್ಕೆ 2 ಕೋಟಿವರೆಗೂ ಸವಲತ್ತುಗಳು ಕೊಡಿಸ್ತೇನೆ ಸರ್. ನಮ್ಮ ತಾಲೂಕಿನಲ್ಲಿ ಎಷ್ಟು ಕೋಟಿ? 2 ಕೋಟಿವರೆಗೂ ಸೌಲಭ್ಯ ಕೊಡಿಸ್ತೀರಿ. ಹೌದು ಸರ್. ಅಧ್ಯಕ್ಷರು, ನಿಮ್ಮ ಅಧ್ಯಕ್ಷ ಯಾರು? ವೀರಣ್ಣ ಸರ್. ವೀರಣ್ಣ ಅಂತ ಅಧ್ಯಕ್ಷ. ನೀವು ಪ್ರಧಾನ ಕಾರ್ಯದರ್ಶಿ. ಓಕೆ. ನಿಮ್ಮ ಹೋರಾಟದಿಂದ ಅನೇಕ ಬಡವರಿಗೆ ಮತ್ತು ಕೂಲಿ ಕಾರ್ಮಿಕರಿಗೂ ಮತ್ತು ಕಟ್ಟಡ ಕಾರ್ಮಿಕರಿಗೆ ಅನುಕೂಲ ಆಗಲಿ ಅಂತೇಳಿ ನಮಗೆ ಧನ್ಯವಾದಗಳು. ತಾಲೂಕಿನ ಕಟ್ಟಡ ಕಾರ್ಮಿಕರ ಅಧ್ಯಕ್ಷರಾದ ವೀರಣ್ಣ ಅವರು ನಮ್ಮ ಜೊತೆಗಿದ್ದಾರೆ. ವೀರಣ್ಣರೇ, ನೀವು ಈ ಒಂದು ಕಚೇರಿಯಲ್ಲಿ ಏನೇನು ಯಾವ್ಯಾವ ರೀತಿ ಸೌಲಭ್ಯಗಳನ್ನು ಕಟ್ಟಡ ಕಾರ್ಮಿಕರಿಗೆ ಕೊಡಿಸ್ತಾ ಬಂದಿದ್ರಿ? ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾಯಿದ್ರಿ ತಾವು ಹೇಳಿ ಸರ್? ಸುಮಾರು 2006ರಿಂದ ನಾವು ಈ ಕೆಲಸ ಮಾಡ್ತಾಯಿದ್ವಿ. ಕಾರ್ಮಿಕರ ಅಧ್ಯಕ್ಷರಾಗಿ AITUCಯಿಂದ ನೇಮಕಗೊಂಡಿದ್ದೀವಿ. ನಮ್ಮ ಕಚೇರಿಯಲ್ಲಿ ಬರ್ತಿರೋದಂಥ ಎಲ್ಫರು, ಮೇಷನ್ನು, ಆಮೇಲೆ ಇದು ಪ್ಲಂಬರು, ಪೇಂಟ್ರು, ಕಾರ್ಪೆಂಟ್ರು, ಎಲೆಕ್ಟ್ರಿಷನ್ನು, ರೋಡ್ ಕೆಲಸ ಮಾಡೋರು, ಸಿಮೆಂಟ್ ರೋಡ್ ಕೆಲಸ ಮಾಡೋರು, ಇಷ್ಟು ಜನಗಳಿಗೆಲ್ಲ ಸವಲತ್ತು ಕೊಡಿಸಿ ಅಂತ ಬಂದ್ವಿ. ಮತ್ತು ಆಮೇಲೆ ಮೆಡಿಕಲ್ದು, ಆಮೇಲೆ ಅನುಗ್ರಹ ರಾಶಿ, ಆಮೇಲೆ ಮಕ್ಕಳಿಗೆ ಕಿಟ್ಟು, ಶಾಲೆ ಕಿಟ್ಟು, ಆಮೇಲೆ ಸಾಮಗ್ರಿಗಳು ಅವನ್ನೆಲ್ಲ ಕೊಟ್ಕೊಂತ ಬಂದೀವಿ. ಇನ್ನು ಮುಂದೆ ಎಲ್ಲ ಹೋರಾಟ ಸಮಿತಿ ನಮ್ಮ ಇದರಲ್ಲಿರೋದು ಅಂಗನವಾಡಿ, ಆಶಾ ಕಾರ್ಯಕರ್ತರು, ಬಿಸಿ ಊಟ ತಯಾರಕರು, ಆಮೇಲೆ ಕಿಸಾನ್ ಸಭಾ, ರಾಷ್ಟ್ರೀಯ ಕಿಸಾನ್ ಸಭಾ,